ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆದ್ವಿ ಕಿಚನ್. ಫ್ರೆಂಡ್ಸ್, ಇವತ್ತು ನಾನು ಎಳ್ಳನ್ನ ಉಪಯೋಗಿಸ್ಕೊಂಡು ಪುಳಿಯೋಗರೆ ಪೌಡರ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವೇ ಮನೆಯಲ್ಲಿ ಸರಿಯಾದ ಅಳತೆಯಲ್ಲಿ ಪುಳಿಯೋಗರೆ ಪೌಡರ್ ಮಾಡಿಕೊಂಡ್ರೆ ಅಂಗಡಿಯಿಂದ ತರೋ ಅವಶ್ಯಕತೆ ಇರಲ್ಲ. ಇದು MTR ಪುಳಿಯೋಗರೆ ಪೌಡರ್ ಥರನೇ ಟೇಸ್ಟಿಯಾಗಿರುತ್ತೆ. ಬಿಡುವಿದ್ದಾಗ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಬೇಕಂದಾಗ ಗೊಜ್ಜು ಮಾಡ್ಕೋಬಹುದು. ದೇವಸ್ಥಾನಗಳಲ್ಲಿ ಕೊಡೋ ಪುಳಿಯೋಗರೆ ಥರನೇ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆನ ಬಿಸಿಗೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಟೀ ಲೋಟದ ಮೆಜರ್ಮೆಂಟ್ನಲ್ಲಿ ಸಾಮಗ್ರಿಗಳನ್ನು ತಗೊಂಡಿದ್ದೀನಿ. ಹಾಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಸಾಮಗ್ರಿಗಳನ್ನು ಎಷ್ಟೆಷ್ಟು ಹಾಕೋಬೇಕು ಅಂತ. ಮೊದಲನೇದಾಗಿ 1 ಲೋಟ ಕಡಲೆಬೇಳೆ ಹಾಕೋಬೇಕು. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ರೀತಿ ಎಣ್ಣೆನ ಬಳಸ್ತಾ ಇಲ್ಲ. ಏಕೆಂದರೆ ಅದು ತುಂಬ ದಿನ ಪೌಡರ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗಲ್ಲ. ಎಣ್ಣೆ ಹಾಕೋದ್ರಿಂದ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಎಣ್ಣೆನ ಹಾಕೊತಾ ಇಲ್ಲ. ಕಡಲೆಬೇಳೆ ಹುರಿದಾದ್ಮೇಲೆ ನೆಕ್ಸ್ಟು ಅದೇ ಕಪ್ನಲ್ಲಿ ಅರ್ಧ ಕಪ್ಪು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆನ ಚೆನ್ನಾಗಿ ಹುರ್ಕೊಳ್ಳೋಣ. ಯಾವುದೇ ಸಾಮಗ್ರಿಗಳನ್ನು ನೀಟಾಗಿ ಹುರ್ಕೊಳ್ಳೋದ್ರಿಂದ ಪೌಡರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೆಲ್ ಘಮ ಘಮ ಅಂತಲೇ ಇರುತ್ತೆ. ಫ್ರೆಂಡ್ಸ್, ನೀವೇನೇ ಪೌಡರ್ ಮಾಡಿದ್ರು ಘಮ ಘಮ ಅಂತ ಇರುತ್ತೆ. ಹಾಗೆ ಈಗ ಮೆಣಸನ್ನ ತೊಗೊಂಡಿದ್ದೀನಿ. ಅದೇ ಕಪ್ನಲ್ಲಿ 1/4 ಕಪ್ಪು ಮೆಣಸನ್ನ ಹಾಕೋತಾ ಇದ್ದೀನಿ. ಹುರಿವಾಗ ಆದಷ್ಟು ಸಿಮ್ನಲ್ಲೇ ಇಟ್ಕೊಂಡು ಹುರ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಅದೇ ಕಪ್ನಲ್ಲಿ ನಾನು ಸಾಸಿವೆನ ತಗೋತಾ ಇದ್ದೀನಿ. ಈ ಮೆಣಸಿಗಿನ್ನ ಕಮ್ಮಿ, ಮೆಣಸು 1/4 ಕಪ್ ತೊಗೊಂಡಿದ್ದೀನಲ್ಲ, ಅದಕ್ಕಿಂತ ಕಮ್ಮಿನ ಸಾಸಿವೆ ತೊಗೋಬೇಕಾಗುತ್ತೆ. ಒಂದು ಮ್ಯಾಕ್ಸಿಮಮ್ಮು 2 ಟೇಬಲ್ ಸ್ಪೂನ್ ಅಷ್ಟು ಬರ್ಬೋದು ಮೆಜರ್ಮೆಂಟು. ಅಷ್ಟನ್ನು ತಗೊಂಡು ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ಮೆಂತ್ಯನ 1 ಟೀ ಸ್ಪೂನ್ ಅಷ್ಟು ಮೆಂತ್ಯನ ಹಾಕೊಂಡು ಹುರ್ಕೋತೀನಿ. ಮೆಂತ್ಯನ ಚೆನ್ನಾಗಿ ಹುರ್ಕೊಳ್ಳೋಣ. ಹಾಗೆ 1 ಇಡಿ ಮೆಣಸಿನ್ಕಾಯಿ ಅಥವಾ ಲೋಟದಲ್ಲೇ ನೀವು ತುಂಬಿಕೊಂಡು ಹಾಕೋಬೋದು. ಆ ಕಪ್ಪೆಷ್ಟು ಹಿಡಿಯುತ್ತೆ ಅಷ್ಟನ್ನು. ಹಾಗೆ 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಮತ್ತು ಕಲರ್ ಇರುತ್ತೆ ಅಂತ ಹೇಳಿ ಹಾಕೋತಾ ಇದ್ದೀನಿ. ಆದಷ್ಟು ಫ್ರೆಶ್ಶು ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಳ್ಳಿ, ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆ ಮೆಣಸಿನ್ಕಾಯಿ ಹಾಕಿದ್ರೆ. ನನ್ನ ಮನೇಲಿ ಇತ್ತು, ಅದೇ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳಿ. ಫ್ರೆಂಡ್ಸ್, ಹುರಿದ ಸಾಮಗ್ರಿಗಳೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಹುರಿದಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ ನಾನು ಹೇಗೆ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ಹೀಗೆ ಇರಬೇಕು. ಈ ಪುಡಿಯಿಂದ ಹೇಗೆ ಗೊಜ್ಜನ್ನ ಮಾಡೋದು ಅಂತ ನೋಡೋಣ ಬನ್ನಿ. ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಕಡಲೆಬೀಜ, ಹಾಗೆ 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಅದನ್ನ ನೀಟಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಮಾಡಿದಂಥ ಪುಳಿಯೋಗರೆ ಪೌಡರ್, ಹಾಗೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರಿಬೇವು, ಬೆಲ್ಲ. ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆನ ಇಟ್ಕೊತೀನಿ. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಕಡಲೆಬೀಜ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಹುರ್ಕೋಬೇಕು. ಇಲ್ಲಾಂದರೆ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಕಡಲೆಬೀಜ ಮೆತ್ತಗಾಗುತ್ತೆ. ಕಡಲೆಬೀಜ ಕ್ರಿಸ್ಪಿಯಾಗಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ, ಈ ಥರನೇ ಇರಬೇಕು. ಹಾಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ ಹಾಕೋತೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗಿದೆ. ಈಗ ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ.
ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಎಲ್ಲನೂ ಇವಾಗಲೇ ಹಾಕ್ಕೋಬೇಕು. ಯಾಕಂದರೆ ಹುಳಿ ಹದದಲ್ಲಿ ಬೇಯುತ್ತೆ. ಈಗ ಉಪ್ಪು, ಸಿಹಿ, ಖಾರ, ಹುಳಿ ಎಲ್ಲ ಹದವಾಗಿ ಬೇಯುತ್ತೆ. ಈಗ ಬೇಯೋದ್ರಿಂದ ನೀವು ಮಾಡೋ ಪುಳಿಯೋಗರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗೊಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಹುಳಿ ಕುದ್ದು ಎಣ್ಣೆ ಬಿಡೋವರೆಗೂ ಸಹ ಇದನ್ನು ಕುದಿಸ್ಕೋಬೇಕಾಗತ್ತೆ. ಹುಳಿ ಬೆಂದು ಎಣ್ಣೆ ಬಿಡುತ್ತೆ, ಅದು ಪರ್ಫೆಕ್ಟ್ ಆಗಿದೆ ಅಂತ. ಒಂದೆರಡು ನಿಮಿಷ ಹಾಗೆ ಕುದಿಸ್ಕೊಂಡು ಇವಾಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋವಂಥ ಪುಳಿಯೋಗರೆ ಪೌಡರ್ನ ಹಾಕೋಬೇಕು. ಇಷ್ಟಕ್ಕೆ 2-3 ಟೇಬಲ್ ಸ್ಪೂನಷ್ಟು ಪುಳಿಯೋಗರೆ ಪೌಡರ್ ಸಾಕಾಗುತ್ತೆ. ಹಾಗೆಯೇ ಉರಿನ ಕಮ್ಮಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಪೌಡ್ರನ್ನ. ಒಂದು 3 ನಿಮಿಷ ಫ್ರೈ ಆದರೆ ಸಾಕು. ಈ ಪೌಡರು ಗಟ್ಟಿ ಆಗ್ತಾ ಬರುತ್ತದು. ನೋಡಿ, ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬರ್ತಾ ಇದೆ. ಇಷ್ಟು ಸಾಕು, ಚೆನ್ನಾಗಿ ಬೆಂದಿದೆ. ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಪುಳಿಯೋಗರೆ ಗೊಜ್ಜು. ನೋಡಿ, ಇಷ್ಟು ಗಟ್ಟಿ ಬಂದಿದೆ. ಕೊನೆಯದಾಗಿ ಇಷ್ಟು ಗಟ್ಟಿಯಾಗಿದೆ ಗೊಜ್ಜು. ಹುಚ್ಚೆಳ್ಳು ಎಲ್ಲರಿಗೂ ಪರಿಚಯ ಇರುತ್ತೆ. ಒಂದು 1/4 ಕಪ್ಪಷ್ಟು ಹುಚ್ಚೆಳ್ಳು, 1/4 ಕಪ್ಪಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡು ನನಗೊಂದು ಬಾಣಲಿನ ಬಿಸಿಗಿಟ್ಕೊಂಡು 2 ಎಳ್ಳುಗಳನ್ನ ಹುರ್ಕೋತೀನಿ. ಎಳ್ಳನ್ನು ಹಾಕಿ ಅನ್ನಕ್ಕೆ ಕಲಸೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಪುಳಿಯೋಗರೆ. ಹಾಗೆ ಗೊಜ್ಜೊಳಗಡೆ ಇದನ್ನು ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ. ಯಾಕಂತಂದರೆ ಎಳ್ಳು ಎಣ್ಣೆ ರೀತಿಯೇ ತುಂಬ ದಿನ ಗೊಜ್ಜನ್ನ ಇಟ್ಟರೆ ಇದರಲ್ಲೂ ಆಯಿಲ್ ಕಂಟೆಂಟ್ ಇರೋದ್ರಿಂದ ಎಳ್ಳುಗಳಲ್ಲಿ ಪುಳಿಯೋಗರೆ ಗೊಜ್ಜು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಯಾವಾಗ ರೈಸ್ಗೆ ಗೊಜ್ಜನ್ನ ಮಿಕ್ಸ್ ಮಾಡ್ತೀವೋ ಆವಾಗ ಈ ಎಳ್ಳು ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಜೊತೆಗೆ ಕೊಬ್ಬರಿನೂ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಳ್ಳನ್ನು ಸ್ವಲ್ಪ ಚಟಪಟ ಅನ್ನೋಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಏನು ರೋಸ್ಟ್ ಮಾಡಬೇಕು ಅಂತ ಏನಿಲ್ಲ. ಹೀಗಾಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ದಪ್ಪಾಗಿ ಪುಡಿ ಮಾಡ್ಕೊತೀನಿ. ಪುಳಿಯೋಗರೆನಲ್ಲಿ ನಮಗೆ ಇದಕ್ಕೆ ಸಿಗಬೇಕು ಎಳ್ಳು ಬಾಯಿಗೆ ತಿನ್ನಬೇಕಾದ್ರೆ, ಆ ಥರ ಪುಡಿ ಮಾಡ್ಕೋಬೇಕು ನೀವು. ಫೈನಲಿ ಗೊಜ್ಜು ರೆಡಿ ಇದೆ. ಈಗ ನಾನು ಬಿಸಿಯನ್ನು ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ರೈಸ್ನ ತೊಗೋತೀರೋ ಅಷ್ಟು ಪುಳಿಯೋಗರೆ ಗೊಜ್ಜು ಎಳ್ಳಿನ ಪುಡಿ ಮತ್ತು ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊಬ್ಬರಿ ತುರಿ ಹಾಕೋದ್ರಿಂದ ಪುಳಿಯೋಗರೆ ರುಚಿ ಹೆಚ್ಚಾಗುತ್ತೆ. ನೋಡಿ, ಈಗ ಎಳ್ಳಿನ ಪುಳಿಯೋಗರೆ ರೆಡಿ ಇದೆ. ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್.